ಹಾಯ್ ಎವ್ರಿವನ್, ನಾವು ಇವತ್ತು ಚೈನಾ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ತಿಳ್ಕೊಳ್ಳೋಣ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಸ್ಟ್ಯಾಂಡಿಂಗ್ ಆರ್ಮಿ ಚೈನಾದಲ್ಲಿದೆ. ಸುಮಾರು 30 ಲಕ್ಷ ಜನ ಸ್ಟ್ಯಾಂಡಿಂಗ್ ಆರ್ಮಿ ಚೈನಾದಲ್ಲಿದ್ದಾರೆ. ಸುಮಾರು 20 ಲಕ್ಷ ಜನ ಕೇವಲ ದಿನಕ್ಕೆ $2 ನ ಸಂಪಾದನೆ ಮಾಡ್ತಾರೆ. ಅದೇ ರೀತಿ ಪ್ರತಿ ವಾರ ಒಬ್ಬ ಕೋಟ್ಯಾಧಿಪತಿ ಆಗ್ತಾನಂತೆ ಚೈನಾದಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಚೈನಾ ಹೈಯೆಸ್ಟ್ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಚೈನಾನೇ ಅಂತ. ಅದೇ ರೀತಿ ಹೈಯೆಸ್ಟ್ ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೊಳೋ ದೇಶ ಬಂದು ಚೈನಾನೇ. ರಾ ಮೆಟೀರಿಯಲ್ ನ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳುತ್ತೆ. ಸುಮಾರು 50 ಲಕ್ಷ ಜನ ಚೈನಾದಲ್ಲಿ ಈಗಲೂ ಕೂಡ ಗುಹೆಗಳಲ್ಲಿ ಬದುಕ್ತಾರಂತೆ. ಸ್ವಂತ ಮನೆ ಇಲ್ವಂತೆ. ಚೈನಾ ದೇಶದ ನ್ಯಾಷನಲ್ ಗೇಮ್ ಬಂದು ಟೇಬಲ್ ಟೆನ್ನಿಸ್. ಪ್ರತಿ 1 ಅವರ್ಗೂ ಹುಟ್ಟೋ 5 ಮಕ್ಕಳಲ್ಲಿ ಏನೋ ಒಂದು ಕಾಯಿಲೆಯಿಂದಾನೇ ಹುಟ್ಟುತ್ತಂತೆ ಮಗು. ಚೈನಾದಲ್ಲಿ ಇಂಟರ್ನೆಟ್ ಇಂದ ನೋವಾಗೋರ್ಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ತುಂಬಾ ಇಂಟರ್ನೆಟ್ಗೆ ಎಡಿಟ್ ಆಗಿರ್ಬೋದು, ಅದೇ ರೀತಿ ಗೇಮ್ಸ್ಗೆ ಆಗಿರ್ಬೋದು, ಅಂತವ್ರಿಗೆ ಚೈನಾ ಗೌರ್ಮೆಂಟ್ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಅದೇ ರೀತಿ ಚೈನಾದಲ್ಲಿ ಪ್ಲೇ ಸ್ಟೇಷನ್ ಆಗಿರ್ಬೋದು, ಕೆಲವೊಂದಷ್ಟು ಗೇಮ್ಸ್ ನ ಬ್ಯಾನ್ ಮಾಡಿದ್ದಾರೆ. ಇತ್ತೀಚೆಗೆ ಪಬ್ಜಿ ಕೂಡ ಚೈನಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಪ್ರತಿ ವರ್ಷ ಚೈನಾದಲ್ಲಿ ಸುಮಾರು 40 ಲಕ್ಷ ಬೆಕ್ನ ತಿಂತಾರಂತೆ. ಅದೇ ರೀತಿ ಸುಮಾರು 80 ಲಕ್ಷ ನಾಯಿಗಳನ್ನ ತಿಂತಾರಂತೆ. ಚೈನಾದಲ್ಲಿ ಯಾರಾದ್ರೂ ಎಕ್ಸಾಮ್ ಹಾಲ್ ಅಲ್ಲಿ ಕಾಪಿ ಮಾಡುವಾಗ ಸಿಕ್ಕಾಕೊಂಡ್ರು ಅವ್ರನ್ನ ಜೈಲ್ಗೆ ಹಾಕ್ತಾರೆ 6 ವರ್ಷ. ಪ್ರಪಂಚದಲ್ಲಿ ನೀವು ನೋಡುವಂತ ತುಂಬಾ ಹೈಟ್ ಆಗಿರುವಂತ ಬಿಲ್ಡಿಂಗ್ ಗಳಲ್ಲಿ ತುಂಬಾ ಗಂಟ ಚೈನಾದಲ್ಲೇ ಇದೆ. ಚೈನಾದವರು ಸೋಷಿಯಲ್ ಮೀಡಿಯಾ ತುಂಬಾ ಗಂಟ ಫೇಸ್ಬುಕ್, ಯೂಟ್ಯೂಬ್ ಆಗಿರ್ಬೋದು, ಟ್ವಿಟರ್, ಇನ್ಸ್ಟಾಗ್ರಾಮ್, ಅದೇ ರೀತಿ ತುಂಬಾನೇ ಸೋಷಿಯಲ್ ನೆಟ್ವರ್ಕ್ಸ್ ನ ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ಅವರ ಒಂದು ಸ್ವಂತ ಸಾಫ್ಟ್ವೇರ್ ಗಳನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ತುಂಬಾ ಜನ ಈಗ್ಲೂ ಪೊಲ್ಯೂಟೆಡ್ ವಾಟರ್ ನ ಕುಡಿತಾರಂತೆ. ತುಂಬಾ ಜನ ಚೈನಾದಲ್ಲಿ ಓವರ್ ವರ್ಕ್ ಇಂದ ತುಂಬಾ ಜನಕ್ಕೆ ತೊಂದರೆ ಆಗುತ್ತಂತೆ. ತುಂಬಾ ಜನ ಸಾಯ್ತಾರಂತೆ. ಅದೇ ರೀತಿ ತುಂಬಾ ಜನ ಮೆಂಟಲ್ ಪೇಷಂಟ್ಸ್ ಕೂಡ ಆಗ್ತಾರಂತೆ. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಚೈನಾ ಬಗ್ಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರು ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರು ನಾನು ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬೇಗ ಸಿಗುತ್ತೆ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ.